ನಮಸ್ಕಾರ ಸ್ನೇಹಿತರೆ. ಕಾಲಗಳು ಅಂದರೆ ಸಮಯ. ಅದಕ್ಕೆ ಒಂದು ಗಾದೆ ಮಾತು ಹೇಳ್ತೀವಿ, ನಿನ್ನೆ ಓದೋದು ನಾಳೆ ಬರೋದು, ಇಂದು ಇರುವುದೇ ಮುಖ್ಯ. ಅಂದ್ರೆ ಭೂತಕಾಲ ಹೋಗಿದೆ, ಭವಿಷ್ಯತ್ ಕಾಲ ಇನ್ನೂ ಬಂದಿಲ್ಲ, ವರ್ತಮಾನವೇ ಮುಖ್ಯ. ಇವತ್ತಿನ ವಿಡಿಯೋದಲ್ಲಿ ಏನು ನೋಡೋಣಪ್ಪ, ಕಾಲಗಳ ಬಗ್ಗೆ ನೋಡೋಣ. ಹೌದಾ? ಕಾಲ ಅಂದ್ರೇನು? ಕಾಲವು ಘಟನೆ ನಡೆದ ಸಮಯವನ್ನು ಸೂಚಿಸುತ್ತದೆ. ಕಾಲ ಏನು ಮಾಡುತ್ತಾ? ಘಟನೆ ನಡೆದ ಸಮಯವನ್ನು ಸೂಚಿಸುತ್ತದೆ. ಕಾಲಗಳಲ್ಲಿ ಒಟ್ಟು ಎಷ್ಟು ವಿಧಗಳು ಬರ್ತವು? 3 ವಿಧಗಳು ಬರ್ತವು. ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ಕಾಲಗಳಲ್ಲಿ 3 ವಿಧಗಳು: ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ಯಾವ್ದಪ್ಪ? ಭೂತಕಾಲ. ಭೂತಕಾಲ ಅಂದ್ರೇನು? ಹಿಂದೆ ನಡೆದ ಅಥವಾ ಮುಗಿದು ಹೋದ ಘಟನೆಯನ್ನು ಸೂಚಿಸುವ ಕಾಲವೇ ಭೂತಕಾಲ. ಉದಾಹರಣೆಗೆ, ಉಮಾ ಶಾಲೆಗೆ ಹೋದಳು, ಉಷಾ ನೃತ್ಯ ಮಾಡಿದಳು. ಇಲ್ಲಿ ಯಾವ ಪ್ರತ್ಯಯ ಬರ್ತಿದ್ದಪ್ಪ? ಪ್ರತ್ಯಯ ಯಾವ್ದು ಬರ್ತೈತಿ ಅಂತಂದ್ರ ದ ಬರ್ತೈತಿ. ದ ಅಂತ ಏನ್ ಬರ್ತದಲ್ಲ ಅದೆಲ್ಲ ಯಾವ್ದು? ಭೂತಕಾಲ. ಹೌದಾ? ಓಕೆ. ವರ್ತಮಾನ ಕಾಲ. ವರ್ತಮಾನ ಕಾಲ ಅಂದ್ರೇನು? ಈಗ ನಡೆಯುತ್ತಿರುವ, ಈಗೇನ್ ಪ್ರೆಸೆಂಟ್ ನಡೆಯಕತ್ತಲ್ಲ ಆ ಘಟನೆಯನ್ನು ಸೂಚಿಸುವ ಕಾಲವೇ ವರ್ತಮಾನ ಕಾಲ. ಉದಾಹರಣೆಗೆ, ಪ್ರಮೀಳ ಶಾಲೆಗೆ ಹೋಗುತ್ತಾಳೆ. ಪ್ರಮೀಳ ಏನ್ ಮಾಡ್ತಾಳ? ಶಾಲೆಗೆ ಹೋಗ್ತಾಳ. ಪ್ರಣೀತನು ನೃತ್ಯ ಮಾಡುತ್ತಾನೆ. ಇಲ್ಲಿ ಯಾವ ಪ್ರತ್ಯಯ ಬರ್ತೈತಪ್ಪ ಅಂದ್ರ ಉತ್ತು. ಯಾವ ಪ್ರತ್ಯಯ ಬರ್ತೈತಿ? ಉತ್ತು ಅಂತಕ್ಕಂಥ ಪ್ರತ್ಯಯ ಬರ್ತೈತಿ. ಮೂರನೇದು ಯಾವ್ದಪ್ಪ? ಭವಿಷ್ಯತ್ ಕಾಲ. ಭವಿಷ್ಯತ್ ಕಾಲ ಅಂದ್ರೇನು? ಮುಂದೆ ನಡೆಯುವ ಘಟನೆಯನ್ನು ಸೂಚಿಸುವ ಕಾಲವೇ ಭವಿಷ್ಯತ್ ಕಾಲ. ಏನಪ್ಪ? ಮುಂದೆ ನಡೆಯೋದನ್ನ ಏನು ಹೇಳ್ತದಲ್ಲ ಅದಕ್ಕೆ ಏನಂದ್ರೆ ನಾವು ಭವಿಷ್ಯತ್ ಕಾಲ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ, ಉಷಾ ಶಾಲೆಗೆ ಹೋಗುವಳು, ಸ್ನೇಹ ನೃತ್ಯ ಮಾಡುವಳು. ಇಲ್ಲಿ ಏನಂತ ಬರ್ತೈತಪ್ಪ? ವ ಬರ್ತೈತಿ. ಹೌದಾ? ಈ ವ ಅಂತಕ್ಕಂಥವು ಬರೋದೆಲ್ಲವೂ ಏನಂತಾವು? ಭವಿಷ್ಯತ್ ಕಾಲದೊಳಗ ಬರ್ತೈತಿ. ವಿಡಿಯೋ ಇಷ್ಟ ಆಗಿತ್ತಂದ್ರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.